ನಮ್ಮ ನಮ್ಮ ಚಿತ್ರರಂಗ ದೊಡ್ಡ ದುರಂತ ಇದು. ನಿರ್ಮಾಪಕರ ಕಷ್ಟ ಯಾರಿಗೂ ಗೊತ್ತಿಲ್ಲ. ಭಾಳಷ್ಟು ಸಹ ಸರ್ಕಾರ ಕೂಡ ಇದಕ್ಕೆ ಗುಂಡಾ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಳೆದ 5 ವರ್ಷಗಳಿಂದ ಗುಂಡಾ ಆ್ಯಕ್ಟು ಅಸೆಂಬ್ಲಿಯಲ್ಲೂ ಪಾಸ್ ಆಯಿತು. ಅದು ಇಂಪ್ಲಿಮೆಂಟೇಷನ್ನು ಭಾಳ ಎಫೆಕ್ಟಿವ್ ಆಗಿಲ್ಲ. ಅದು ಪರಿಣಾಮನೇ ಇದೆಲ್ಲ. ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದಾಗ ಅವನ ಮನೆ ಮಠ ಎಲ್ಲ ಅಡ ಇಟ್ಬಿಟ್ಟು ಇದು ಸಿನಿಮಾಗಳನ್ನು ಮಾಡಿ ನೂರಾರು ಜನರಿಗೆ ಕಾರ್ಮಿಕರ ಜೀವ ಲೈಫ್ ಕೊಡುವಂಥ ಕೆಲಸ ಮಾಡ್ಕೊಂಡ್ಬಂದು ಸಿನಿಮಾ ಮಾಡಿ ಬೇರೆ ಮಾರ್ನಿಂಗ್ ಶೋನೇ ಒಂದು ಬಂದು ಪೈರಸಿಗೆ ಪ್ರಯತ್ನ ಮಾಡಿಬಿಟ್ಟು ಇಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ತಾವು ಕೂಡ ಚಿಂತನೆ ಮಾಡಬೇಕು. ವಾಣಿಜ್ಯ ಮಂಡಳಿ ಚಿತ್ರರಂಗ ಇರೋದು ಎಲ್ರಿಗೋಸ್ಕರ. ಮಾಧ್ಯಮ ಇದ್ದೀರಾ, ನಾವಿದ್ದೀವಿ, ನೀವಿದ್ದೀವಿ. ಒಂದು ನಿರ್ಮಾಪಕನ ಕಷ್ಟನ ಈ ಪೈರಸಿನ ದೊಡ್ಡ ಭೂತನ ಇದು ಹೋರಾಡಿಸ್ಬೇಕು ಅಂದರೆ ಗೌರ್ಮೆಂಟ್ ಶುಡ್ ಟೇಕ್ ಎ ಡ್ರಾಸ್ಟಿಕ್ ಅದು ಸುಗ್ರೀವಾಜ್ಞೆ ಹೊರಡಿಸಿ ಅದನ್ನು ಮಾಡಿದರೆ ಮಾತ್ರ ಇದಕ್ಕೊಂದು ಅಂತ್ಯ ಸಿಗುತ್ತೆ. ಇದು ಇನ್ಕ್ಲೂಡ್ ಲಾಸ್ಟ್ ಟೈಮ್ ಕಾಟೇರ ದೊಡ್ಡ ಸಿನಿಮಾನೇ ಮಾಡಿದ್ದಾರೆ. ಪಾಪ ಈ ಸಣ್ಣ ಸಿನಿಮಾಗಳಿಂದ ಇವತ್ತು ಇಂಡಸ್ಟ್ರಿ ಬದುಕಿರೋದು. ಇಂಡಸ್ಟ್ರಿ ಇವತ್ತು ಬದುಕು ಉಳಿದಿರೋದೇ ಈ ಸಣ್ಣ ನಿರ್ಮಾಪಕ. ಅದು ಸಣ್ಣ ನಿರ್ಮಾಪಕ 8-10 ಕೋಟಿ ಬಂಡವಾಳ ಆಗ್ಯಾರ. 8-10 ಕೋಟಿ ನಾಟ್ ಎ ಸ್ಮಾಲ್ ಜೋಕ್. ಪಾಪ ಪಡುದ್ರ ಒಳಗಡೆ ಕಣ್ಣೀರು ಹಾಕ್ತಾರೆ. ಅವರು ಅಷ್ಟೊಂದು ದುಡ್ಡು ಹಾಕಿಬಿಟ್ಟು ಅವ್ರ ಫೇಸ್ ನೋಡಿದ್ರೆ ನಮಗೆ ಅಯ್ಯೋ ಅನ್ಸ್ಬಿಡ್ತು. ಇವತ್ತಿನ ಸ್ಥಿತಿಯಲ್ಲಿ ಅವತ್ತೇನೋ ಅವನು ಥಿಯೇಟ್ರಲ್ಲಿ ಕೂತ್ಕೊಂಡು ಅವನು ರೆಕಾರ್ಡ್ ಮಾಡ್ಕೊಂಡು ಅವ್ನು ಏನಂದ್ರೆ ಸೋ ಮೆನಿ ರೀಸನ್ಸ್ ಹೇಳ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಅದು ವಿತಿನ್ 3 ಡೇಸ್ ಏನೋ ಪೊಲೀಸ್ ಕಸ್ಟಡಿಯಲ್ಲಿ ಹಿಡ್ಕೊಂಡು ಮತ್ತು 3 ಡೇಸಲ್ಲಿ ಎನ್ಕ್ವೈರಿ ಮಾಡಿ ಯಾರು ಇದ್ರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಂಬಿಟ್ಟು ಇದ್ರ ಬಗ್ಗೆ ಏನು ಕಾನೂನು ಪ್ರಕಾರ ಏನು ತೊಗೊಳ್ಳಿ ಅಂತ ನನಗೆ ರಿಕ್ವೆಸ್ಟು ಪ್ಲಸ್ ಡಿಮ್ಯಾಂಡ್ ಮಾಡಿ ಹೇಳಿದ್ವಿ. ಅಕಸ್ಮಾತ್ ನೀವು ಮಾಡದಿದ್ದ ಪಕ್ಷದಲ್ಲಿ ಹೇಳಿ ಆಗಿದ್ರೆ ನಾವೇನು ಮಾಡಬೇಕು ಅನ್ನೋ ವಿಚಾರ ಚಿತ್ರರಂಗ ಡಿಸಿಷನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದಾಗ ಅವರು ನನಗೆ ಸಾಯಂಕಾಲ ತನಕ ಟೈಮ್ ಕೊಡಿ ಸರ್, ಯಾರು ಓನರ್ ಅಂತೆ ಕರೆಸ್ತಾ ಇದ್ದಾರೆ. ಅವ್ನು ಹಿನ್ನೆಲೆನೋ ಅವನು ಯಾರು, ಅವನು ನಾರ್ತ್ ಇಂಡಿಯನ್, ಅವನು ಈ ಸ್ಪೀಕ್ಸ್ ಹಿಂದಿ. ಅದರಿಂದ ಅವ್ನು ಮಾತಾಡುವಾಗ ನಾನು ಏನು ಗೊತ್ತಿಲ್ಲ, ಯಾವತ್ತೂ ಪೈರಸಿ ಮಾಡೋರಲ್ಲ, ಯಾವತ್ತೂ ಬಾಯಿ ಬಿಡಲ್ಲ. ಪೊಲೀಸ್ನವ್ರು ಸ್ಟೈಲಲ್ಲೇ ಕೇಳಿದಾಗ ಅದಕ್ಕೆ ಉತ್ತರ ಬರುತ್ತೆ ಅನ್ಸುತ್ತೆ. ಸಾಯಂಕಾಲ ಹೊತ್ತಿಗೆ ಅಥವಾ ಒನ್ ಡೇ ಗಂಟು 12 ರಿಸಲ್ಟ್ಸ್ ಏನು ಮಾಡಬೇಕು ಅನ್ನೋದು ನಾವಂತೂ ಈ ವಿಚಾರದಲ್ಲಿ ಎಗ್ನೆಸ್ಟ್ ಆಗಿದ್ದೀವಿ. ಪೈರಸಿ ಇಸ್ ಎ ಡೇಂಜರಸ್ ಅಂದ್ ಇದಕ್ಕೆ ಸರ್ಕಾರ ಈ ಕೂಡಲೇ ನಾನು ಹೇಳೋದು ಯಾವಾಗಲೂ ಹೇಳ್ತಾ ಇರ್ತೀವಿ. ಸರ್ಕಾರದ ಮನಸ್ಸು ಗೊತ್ತಾಗಿದೆ ನಿರ್ಮಾಪಕರು ಏನು ಕಷ್ಟ ಆಗಿದೆ, ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಾನು ಚಿತ್ರರಂಗ ಇಲ್ಲದೆ ಚಿತ್ರರಂಗ ಒಂದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಇಂಥ ಒಂದು ಅದು ಕನ್ನಡ ಚಿತ್ರರಂಗ ಇವತ್ತು ಇಡೀ ವರ್ಲ್ಡಲ್ಲಿ ನೋಡೋವಂಥ ಚಿತ್ರರಂಗಕ್ಕೆ ದಯವಿಟ್ಟು ತಾವು ಮುಖ್ಯಮಂತ್ರಿಗಳು ತಾವೇನು ಸುಗ್ರೀವಾಜ್ಞೆ ಮಾಡ್ತಿರೋ ಅಥವಾ ಇನ್ನೇನಾರೋ ಒಂದು ಕಾನೂನನ್ನ ತರ್ತಿರೋ ಅನ್ನೋದು ಮಾಡಿದ್ರಿಂದ ಇದನ್ನು ಪರಿಹಾರ ಸಿಗುತ್ತೆ ಅಂದ್ಕೊತೀನಿ ಸರ್. ಬಟ್ ಇವತ್ತು ನಿರ್ಮಾಪಕರಿಗೆ ಭಾಳ ದೊಡ್ಡ ನಷ್ಟ. ಇವತ್ತು ಕೂತ್ಕೊಂಡ್ಬಿಟ್ಟು ಮಾಡಿದ್ದು ಏನೋ ಅವ್ರ ಅದೃಷ್ಟ ಕೈಗೆ ಸಿಗಾಕೊಂಡ. ಇಂಥವ್ರು 2 ಜನ ಮಾಡ್ತಾರೆ ಯಾರಿಗೂ ಗೊತ್ತು. ಯಾಕಂದ್ರೆ ಎಲ್ಲದೂ ಹಿಡಿಯೋ ಕಾನೂನನ್ನು ಕೈ ತೊಳಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನೋಡಿ ಮೊನ್ನೆ ರಾಕ್ಲೇಂದ್ರ ಎಷ್ಟು ನೋವು ಮಾಡ್ಕೊಂಡು ಹೇಳಿದ್ರು ಅಂದರೆ ಸುರೇಶ್ವರೇ ಇದಕ್ಕೂ ದೊಡ್ಡ ಇದು ಮಾಡಬೇಕು ಅಂದಾಗ ಅವ್ರಿಗೇನೋ ಶಕ್ತಿ ಇದೆ. ಅವರು ಸಾಲ್ವ್ ಮಾಡಿಕೊಂಡ್ರು, ಮಾತಾಡಿದ್ರು, ಎಲ್ಲ ಥರದ ಆಯಿತು. ಆದರೆ ಈ ಜಸ್ಟ್ ಪಾಸ್ ನಿರ್ಮಾಪಕರಿಗೆ ಮಾಡೋಂಥ ತಾವು ಕೂಡ ಇದಕ್ಕೆ ಒಂದು ದೊಡ್ಡ ವಿಚಾರ ಮಾಡಿಕೊಂಡು ಅವ್ರು ಸಹಾಯ ಮಾಡೋದಕ್ಕೆ ಕೆಲಸ ಮಾಡಿ ನಾವೇನು ಚಿತ್ರರಂಗ ವಾಣಿಜ್ಯ ಮಂಡಳಿ ಪರವಾಗಿ ನನ್ನ ಅಧ್ಯಕ್ಷನಾಗಿ ನಾವೇನು ಮಾಡಬೇಕು, ಅವ್ರು ಯಾವ ಥರ ಸ್ಟೆಪ್ ಮಾಡಬೇಕು ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಸಾಯಂಕಾಲ ತನಕ ಟೈಮ್ ಕೊಡಿ ಅಂತ ಹೇಳಿದ್ರೆ ಆಮೇಲೆ ಏನಂತ ತಿಳಿಸ್ತಾರೆ ಸರ್. ಯಾವ್ಯಾವ ಸಿನಿಮಾ ಮಾಡ್ತಾರೆ ಗೊತ್ತಿಲ್ಲ, ಸಿಕ್ಕಾಕೊಂಡೇನಷ್ಟೇ. ಬೇರೆ ಸಿನಿಮಾಗಳು ಮಾಡಿರ್ತಾರೆ. ಕಳ್ಳನೇ ಇಲ್ಲಿ ಮಾಡೋದು ಅಲ್ಲಿ ಮಾಡಿರ್ತಾನ. ಕಳ್ಳರಿಗೆ ಏನು ಕೆಲಸ, ಅದೇ ಕೆಲಸ. ಎಲ್ಲೋ ಒಂದು ಕಡೆ ಮಾಡ್ತಾರೆ, ಸಿಕ್ಕಾಕೊಂಡಾಗ ನಮ್ಗೆ ಹೊರಗಡೆ ಬಂದಿದೆ. ಜಸ್ಟ್ ಪಾಸ್ ಅಂತಾರೆ. ಇವತ್ತು ರಿಲೀಸ್ ಆಗೋದು ಬೇರೆ ಸಿನಿಮಾಗಳು ಮಾಡಿರ್ತಾರೆ. ಅದರಿಂದ ನಾವು ವಿ ಕೆನಾಟ್ ಫೈಂಡ್ ಡಿಫ್ರೆನ್ಸ್ ಅದರಲ್ಲಿ. ಅದನ್ನು ಮಾಡೋ ಕೆಲಸ ಕಾನೂನನ್ನು ಕೈ ತೊಗೊಂಡು ನಮ್ಮ ಕೈಯಲ್ಲಿ ಆಗಲ್ಲ. ಕಾನೂನು ಏನು ತೊಗೋಬೇಕು ಅಂತೇಳಿ ತೊಗೊಳ್ಳದೆ ಹೋದರೆ ಅದೇನು ಮಾಡಬೇಕು ಸರ್ಕಾರಿ ಮಟ್ಟದಲ್ಲಿ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ.